ನಿನ್ನ ಸಾವಿಗೆ ಯಾರು ಕಾಣಲ್ಲ. ನಿಮಗೆ ಬುದ್ಧಿ ತೆರೆದಿದ್ದಾಗ ಕಾಲು ಜಯ ಮೋಟು ಮರದ ಕೊಂಬೆ ಮೇಲೆ ಬಿದ್ದಳು. ಅದು ಅವಳ ಹೊಟ್ಟೆಗೆ ಚುಚ್ಚಿ ಪ್ರಾಣ ಬಿಟ್ಟಳಪ್ಪ, ಪ್ರಾಣ ಬಿಟ್ಟಳು. ಇದೇ ನಡೆದ ಸತ್ಯ ನಗ, ಇದೇ ನಡೆದ ಸತ್ಯ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟ ಕಂಡೋರು ಮಾನವ, ವಿಧಿಯಾಟ ಕಂಡೋರು ಮಾನವ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟ ಕಂಡೋರು ಮಾನವ, ವಿಧಿಯಾಟ ಕಂಡೋರು ಮಾನವ. ವಿಧಿಯಾಟ ಕಂಡೋರು ಮಾನವ, ವಿಧಿಯಾಟ ಕಂಡೋರು ಮಾನವ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟ ಕಂಡೋರು ಮಾನವ, ವಿಧಿಯಾಟ ಕಂಡೋರು ಮಾನವ. ವಿಜಯ ನೋಡಿದೇನೋ ನಿನ್ನ ತೀರ. ಹಣ ಕಳೆದು ಹೋಗಿರೋ ಹತ್ತಿರ ಪ್ರಾಣ ನಾವೆಷ್ಟು ಹತ್ತಿರ ಬರುವುದಿಲ್ಲ. ಬನ್ನಿ ಅಣ್ಣ, ಬನ್ನಿ. ಹತ್ತಿರ ಸಮ ಸಂಸಾರ ಮಾಡು. ಬನ್ನಿ ಅಣ್ಣ,
ನಮ್ಮಪ್ಪ ಹಾಕಿದ ಆ ತೆಂಗಿನ ಮರ, ನಾನು ಹಾಕಿರುವೆ ವಿಷ ಕಾರ್ಯದ ಜಾಲಿಯ ಮರ. ನನ್ನ ಮಾತಿನ ಅರ್ಥ ನಿನಗಾಗಿದೆ ಅರ್ಜುನ. ಆಯ್ತು ನರೇಂದ್ರ, ನಿನ್ನ ಮಾತಿಗೆ ಎದುರಾಡಿದವನಿಗೆ ನೇಣು ಹಾಕಲು ಆಲದ ಮರ, ಬಂದವನ ಬಾಯರ್ಗೆ ನೀಗಿಸಲು ತೆಂಗಿನ ಮರ, ನಿನಗೆ ಇಷ್ಟವಾದನ್ನು ಕೊಡಲು ಒಪ್ಪದವನ ಕಾಲಿಗೆ ಚುಚ್ಚಲು ಜಾಲಿಯ ಮರ. ಮಾತಿಗೆ ಎದುರಾಡಿದವನೇ ಅವನ ಎಡವನ್ನೋರು ನಾನೇ ಗೆಲುವೆ ವಿಷ ಕಳ್ಳಿಯ ಮರ. ನಿಜಗಯ ವಿಷ ಜಾಲಿಯ ಮುಳ್ಳಿನ ನೋವನ್ನು ತುಳಿದವನೇ ಬಲ್ಲ. ಈ ನರೇಂದ್ರ ಬೆಳೆಸಿದ ಜಾಲಿ ಈ ದೇವರಗಿರಿಗೆ ಬೇಲಿ, ಹಂಚು ಓಡಿಸಬೇಕು ಗಾಳಿ. ಗೋಡೆ, ಅನ್ಯ ಪ್ರಾಣ ಕಾಲು. ಆಗುವರು ಸತ್ತವನೆದೆ ಮೇಲೆ ಮಾಲೆ. ಹತ್ತು ಮಾಡಿದ ಬಂದು ನಿದ್ದೆ ಮಾಡ್ತೀರಿಯಲ್ಲ, ಓದಿ ಕೆಲಸ ಏನಾಯ್ತು? ಧರ್ಮಣ್ಣ, ನಾಗಣ್ಣ, ವಿಜಯಣ್ಣ ಎಲ್ಲಾರು ಬರಕಚ್ಚಾರ್ರಿ. ನಿಗ ಧರ್ಮನನ್ನು ಕರೆದುಕೊಂಡು ಬಂದರಿ. ಮನೆ ಮಂದಿ ಎಲ್ಲ ಬರಲಿಲ್ಲ, ನಿನಗೆ ಬುದ್ಧಿ ಇಲ್ಲವೇ? ನನಗೆ ಯಾಕೆ ಬುದ್ಧಿ ಹೇಳ್ರಿ ಸಾಕು. ಆ ಧರ್ಮಣ್ಣನ ಕರೆಯಕ್ಕಂತ ಹೋಗಿದ್ದೆ. ವಿಜಯಣ್ಣ, ನಾಗಣ್ಣ ನಾವೂ ಬರ್ತೀವಂದ್ರು. ಬಂದ್ರೆ ಬರ್ರಪ್ಪ, ನಮ್ಮಪ್ಪನ ಗೊಂಡು ಹಂಗಾಯ್ತು ಅಂತ ಹೇಳ್ಬೇಕು ನೋಡು. ನಿನಗೆ ಪಗಾರ ಕೊಟ್ಟು ಇಟ್ಟುಕೊಂಡಿದ್ದಕ್ಕೂ ಸಾರ್ಥಕವಾಯಿತು ನಿಂಗ. ನರೇಂದ್ರ, ನಿನ್ನ ಮನಸ್ಸಿನ ಆಶೆಯನ್ನು ಮಾತಿನಲ್ಲಿ ಹೇಳು. ತಿಳಿದುಕೊಂಡರೆ ಅವರಿಗೆ ಪಾಳು, ಜೀವನವಲ್ಲ ಬರೀ ಗೋಳು. ಸರಿ, ಹಾಗೆ ಮಾಡುತ್ತೇನೆ. ನೀನು ಹೋಗಿ ಮಿಲ್ಲಿನ ಆಳುಗಳಿಗೆ ಪಗಾರನ್ನು ಕೊಟ್ಟು ಬಾ. ಆಗಲಿ ನರೇಂದ್ರ, ನಾನಿನ್ನು ಹೋಗಿ ಬರುತ್ತೇನೆ. ಈಗ ನಡೆಯ ಹೋಗೋಣ. ನಮಸ್ಕಾರ ಸೌಕರ್ಯರೇ. ನಮಸ್ಕಾರ ಧರ್ಮಣ್ಣನವರಿಗೆ. ಹೇಳಿ ಕರಗಿದೆ ವಿಷಯವನ್ನು. ಧರ್ಮಣ್ಣ, ಧರ್ಮಾಧಿಕಾರಿ ಧರ್ಮೇಂದ್ರ ಸಾವುಕಾರ ಸತ್ತ ಮೇಲೆ ಆ ಧರ್ಮಾಧಿಕಾರಿ ಪಟ್ಟ ಕಾಲಿದೆಯಲ್ಲ, ಆ ವಿಷಯ ಬಗ್ಗೆ ನಿನ್ನನ್ನು ಮಾತನಾಡಲು ಬರೇ ಹೇಳ್ತೇನೆ. ಒಳ್ಳೆಯ ವಿಚಾರ ಸೌಕರ್ಯ. ಕಾಲಿರುವ ಧರ್ಮಾಧಿಕಾರಿ ಪಟ್ಟಕ್ಕೆ ಉತ್ತಮರವನ್ನೇ ಆಯ್ಕೆ ಮಾಡಿರಿ. ನಮ್ಮ ಊರು ಉದ್ಧಾರವಾಗುತ್ತದೆ. ಹೌದು ಧರ್ಮಣ್ಣ, ನಮ್ಮೂರಿಗೆ ನಾನೇ ಧರ್ಮಾಧಿಕಾರಿ ಆಗಲೆಂದು ನೀನು ಜನರ ಮುಂದೆ ಹೇಳಬೇಕು. ಜನರ ಒಪ್ಪಿಗೆ ಕೇಳದ ಅಂತ ಹುಡುಕಿದರೆ ತಪ್ಪಾಗದೆ ಸೌಕರ್ಯರೇ. ಆ ನಿನ್ನ ಜನರ ಒಪ್ಪಿಗೆಗೆ ನೀನು ಒಪ್ಪಿದ್ರೆ ಸಾಕು, ಉಳಿದವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ. ಜನರ ಒಪ್ಪಿಗೆ ಕೇಳದ ನಾನು ದುಡುಕಿದರೆ ಅವರಿಗೆ ದ್ರೋಹ ಬಗದಂತಾಗುತ್ತದೆ ಸೌಕರ್ಯರೇ. ದ್ರೋಹ ಎಂದು ಸುಮ್ಮನಾದರೆ ನಿನ್ನ ಬಡತನ ಎಂದಿಗೂ ದೂರವಾಗುತ್ತಿಲ್ಲ. ನನ್ನ ಮಾತು ಕೇಳಿದರೆ ನಿನಗೆ ಕೇಳಿದಷ್ಟು ಹಣ ಕೊಡುತ್ತೇನೆ. ಊರಿಗೆ ಒಳ್ಳೆಯದಾದ ವಿಷಯವಿದ್ದರೆ ಮಾತನಾಡು. ಅದನ್ನು ಬಿಟ್ಟು ಹಣದ ಆಸೆ ತೋರಿಸಿ ಹಳ್ಳಕ್ಕೆ ಕೆಡವ ನೋಡಿದ್ರೆ ಈ ಧರ್ಮ ಸುಮ್ಮನಿರುವುದಿಲ್ಲ. ಹಣ ಸಿಗುತ್ತದೆ ಎಂದು ಆ ಧರ್ಮದ ಬೆನ್ನತ್ತಿದರೆ ಈ ಧರ್ಮ ಎಂದೋ ಶ್ರೀಮಂತನಾಗುತ್ತಿದ್ದ. ಅಂತ ದುರಾಸೆ ನನಗಿಲ್ಲ. ಹಾಗಾದರೆ ನಿನ್ನ ಕೊನೆ ನಿರ್ಣಯ ಒಪ್ಪಿಗೆ ಪಡೆಯುವುದು. ಮೂಲೆಯಲ್ಲಿ ಬಿದ್ದಿರ್ಬೇಕಾದ ಬಡಪಿಕಾರಿ ನೀನು. ನನ್ನ ಆಸೆಗೆ ತಡೆಯಾಗಲು ನಿನಗೆ ಎಷ್ಟು ಧೈರ್ಯ? ಹಣದಲ್ಲಿ ನಾನು ಬಡವನಾಗಿರಬಹುದು, ಆದರೆ ನಿನ್ನಂತ ಆಸೆಗೆ ಬಿದ್ದು ಆಸೆಗೆ ತಿನ್ನುವ ನೀಚ ನಾನಲ್ಲ. ಮುತ್ತು ಬಾಸ
ಸೊಕ್ಕಿನ ಕುನ್ನಿ ಈ ನರೇಂದ್ರನ ಹೆಸರು ಕೇಳಿದರೆ ಕಡಲ ನಡುಗರು ಸುತ್ತ 25 ಹಳ್ಳಿಯ ಜನ ಹೀಗಿರಬೇಕಾದರೆ ನನ್ನ ಬಗ್ಗೆ ಏಕವಚನದಿಂದ ಮಾತನಾಡುತ್ತಿರುವ ಏ ಧರ್ಮ, ಎಚ್ಚರದಿಂದ ಉಚ್ಚರಿಸು ನಿನ್ನ ನುಡಿಗಳನ್ನು. ಜನರಿಗೋಸ್ಕರ ಬದುಕುತ್ತಿರುವ ನನ್ನ ಅಣ್ಣನಿಗೆ ಏಕವಚನದಲ್ಲಿ ಕರೆಯುವಷ್ಟು ಧೈರ್ಯ ಬಂದಿರಲೇ ಬದುಕುವ ಆಸೆ ಇದ್ದರೆ ಮೊದಲ ಸಮಯ ಕೇಳು, ಇಲ್ಲವಾದರೆ ಕ್ಷಣದಲ್ಲಿ ನಿಲ್ಲುವುದು ನಿನ್ನ ಉಸಿರು. ನಿನ್ನ ತಮ್ಮ ನನ್ನ ಉಸಿರು ನೆಲೆಸುತ್ತಾನಂತೆ. ಪಾಪ ಅವನಿಗೇನು ಗೊತ್ತು? ಪರರಿಗೆ ಸೆರಗಾಸಲು ಮುಂದಾಗಿದ್ದ ಅವನ ಅತ್ತಿಗೆ ಉಸಿರನ್ನು ನೀನು ನಿಲ್ಲಿಸಿದೆ ಎಂದು. ಸೊಕ್ಕಿನ ಮಗನೇ, ಗಂಡನೇ ದೇವರು, 5 ನೆರೆಯ ಮಕ್ಕಳು, ಪರ ಜನರ ಅಣ್ಣ ತಮ್ಮಂದಿರಿ ಎಂದು ಮಮತೆಯಿಂದ ಮಾತನಾಡುತ್ತಿದ್ದ ನನ್ನ ಅತ್ತಿಗೆಯ ಬಗ್ಗೆ ಹಗುರವಾಗಿ ಮಾತನಾಡುವಿನೇ ಮಗನೇ. ತಾಯಿಯನ್ನು ಕಾಣದ ನಮಗೆ ತಾಯಿಯ ಪ್ರೀತಿಯ ತೋರಿಸಿದ ನಮ್ಮ ಅತ್ತಿಗೆ ನಮ್ಮ ಪಾಲಿನ ದೇವತೆ. ಆ ನಮ್ಮ ದೇವತೆಗೆ ಕಳಂಕದ ಕಳಸವಿಡಲು ಹೊರಟಿರುವ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಮಾಂಸವನ್ನು ನರಿ ನಾಯಿಗೆ ಹಂಚದೆ ಬಿಡಲಾರೆ. ಕೈ ಗಂಡುಗಲಿ ರಾಮ. ಅವನ ಮೇಲೆ ಕೈ ಮಾಡಿದರೆ ನನ್ನ ಮೇಲೆ ಆಣೆ. ನನ್ನ ಅತ್ತಿಗೆಯ ಬಗ್ಗೆ ಕೀಳಾಗಿ ಮಾತನಾಡಿದ ಬದುಕನಿಗೆ ಪ್ರಾಣ ಭಿಕ್ಷೆ ನೀಡುವುದು ಬೇಡ ಅಣ್ಣ. ಈಗಲೇ ಅಪ್ಪಣೆ ಕೊಡು. ಕ್ಷಣದಲ್ಲಿ ಇವನ ನಾಡಿಗಳನ್ನು ನರಕಕ್ಕೆ ಕಳಿಸಿವೆ. ದುಡುಕಬೇಡನಾಗ ಸಮಾಧಾನ ಮಾಡಿಕೋ. ಲೇ ನರೇಂದ್ರ, ಇಂದು ನಿನ್ನ ತಾಯಿಯ ಒಡಲು ತಣ್ಣಗಾಗಿದೆ ಮಗನೇ. ಅದಕ್ಕೆಂದು ಬದುಕಿರುವೆ. ಇಲ್ಲವಾದರೆ ನನ್ನ ಜೀವಕ್ಕೆ ಜೀವವಾದ ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಿನ್ನನ್ನು ತುಂಡರಿಸಿ ಇಲ್ಲ ರಕ್ತನೇ ಕುಡಿದು ಬಿಡುತ್ತಿದ್ದೆ. ಅಣ್ಣ, ಪರರ ಹೆಣ್ಣು ಮಕ್ಕಳ ಬಗ್ಗೆ ಇಲ್ಲ ಸಲ್ಲದವರು ಆಪ ಮಾಡುತ್ತಿದ್ದವರನ್ನು ಭೂಮಿ ಮೇಲೆ ಬದುಕಲು ಬಿಡಬಾರದಣ್ಣ, ಬಿಡಬಾರದು. ಏ ನರೇಂದ್ರ, ಹಣದ ನೆಣ ನಿನಗೆ ಹೆಚ್ಚಾಗಿದೆ. ದಾನ ಧರ್ಮ ಮಾಡಿ ಕರಗಿಸಿಕೊ. ಇಲ್ಲವಾದರೆ ಕೊನೆಗೊಂದು ದಿನ ನಿನ್ನ ರುಂಡ ಹಾರುವುದು ನನ್ನಿಂದಲೇ ನೆನಪಿನಲ್ಲಿ ಇಟ್ಟುಕೋ ಮಗನೇ. ನಾನು ಆಜ್ಞೆ ಮಾಡಿದರೆ ನಿನ್ನನ್ನು ಇಲ್ಲಿ ಹರಿದು ತಿಂದು ಹಬ್ಬ ಮಾಡೋರು ನನ್ನ ತಮ್ಮಂದಿರು. ಬದುಕುವ ಆಸೆ ಇದ್ದರೆ ಬದಲಾಗು. ಇಲ್ಲವಾದರೆ ನನ್ನ ತಮ್ಮಂದಿರ ಕೈಯಲ್ಲಿ ನಿನ್ನ ಸಾವು ಕಟ್ಟಿಟ್ಟ ಬುದ್ಧಿ ನೆನಪಿರಲಿ. ನಾಗ ವಿಜಯ, ನಡೆಯಲಿ ಹೋಗೋಣ. ಬರುತ್ತೇನೆ ಮಗನೇ. ಬದುಕಿರುವ ನಾಯಿ ನನ್ನ ಸೇಡಿಗೆ ಬಲಿ ಆಗಬೇಡ. ಸುಮ್ಮನೆ ಹೋಗೋ. ಏ ಧರ್ಮ, ದಾನ ಧರ್ಮ ಜೀವನವೆಂದು ನಂಬಿರುವ ನಿನ್ನ ಮೇಲೆ ಕಾಲದ ಭಾರವನ್ನೇ ಏರಿ ಸಾವಿನ ದವರೆಗೆ ತಳ್ಳಿ ಈ ಊರಿಗೆ ನಾನು ಧರ್ಮಾಧಿಕಾರಿಯಾಗಿ ಮೆರೆಯುತ್ತಿದ್ದರೆ ನನ್ನ ಹೆಸರು ಕಲಿಯುಗದ ಕುಬೇರ ನರೇಂದ್ರನೇ ಅಲ್ಲ. ಧರ್ಮ, ನನ್ನ ಪ್ರತಿ ಒಂದು ಕಾರ್ಯ ಕಂಡು ಬರ್ತಿರುವ ನಿಮ್ಮ ಸಂಸಾರವನ್ನು ಸರ್ವನಾಶ ಮಾಡದೆ ಬಿಡಲಾರೆ. ಬರುತ್ತೇನೆ. ಅದು ನಾನು ಹಾಕಿದ ಗೆದ್ದಲು ಕುಳಿತು ಬದುಕಿರುವ ನಾಯಿಗಳು.
ಕವಿತಾ, ಸರಿಯಾದ ಸಮಯಕ್ಕೆ ಬಂದೆ. ಅಂದ ಹಾಗೆ ನರೇಂದ್ರ ಇಂದು ಧರ್ಮಣ್ಣನನ್ನು ತನ್ನ ಮನೆಗೆ ಕರೆಸಿಕೊಳ್ತಿದ್ದಾನೆ ಕವಿತಾ. ಹೌದಾ ಮಾವ? ಅದು ಯಾವ ವಿಷಯಕ್ಕಾಗಿ ಧರ್ಮಣ್ಣನನ್ನು ಕರೆಸಿಕೊಳ್ಳುತ್ತಿದ್ದಾನೆ? ಅದೇ ಕವಿತಾ, ಧರ್ಮಾಧಿಕಾರಿಯಾಗಬೇಕೆಂಬ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು. ಒಂದು ವೇಳೆ ಅವರು ಒಪ್ಪದೆ ಹೋದರೆ? ಕಾದು ನೋಡಬೇಕು ಕವಿತಾ, ಮುಂದೇನಾಗುತ್ತದೆ ಎಂದು. ಒಂದು ವೇಳೆ ಒಪ್ಪಿ ಆ ಧರ್ಮವಂತನ ಪಟ್ಟ ಅವನಿಗೆ ಸಿಕ್ಕರೆ ಆ ದುಷ್ಟನ ಕೈಗೆ ಸಿಗುತ್ತದೆ ಮಾವ? ಇದಕ್ಕೆ ಧರ್ಮಣ್ಣ ಒಪ್ಪುವುದು ಕಷ್ಟ ಕವಿತಾ. ಒಂದು ವೇಳೆ ಒಪ್ಪಿದರು ಆ ಪಟ್ಟ ನರೇಂದ್ರನಿಗೆ ಸಿಗದಂತೆ ನಾವು ನೋಡಿಕೊಳ್ಳಬೇಕು ಕವಿತಾ. ಹೌದು ಮಾವ, ನಿಮ್ಮ ಸಂಸಾರವನ್ನ ಬೀರಿದಂತ ಆ ದುಷ್ಟನನ್ನ ನೀವು ಮಟ್ಟ ಹಾಕಲೇಬೇಕು ಮಾವ. ನಮ್ಮಿಬ್ಬರ ಕೈ ಒಂದಾಗಿರುವಾಗ ಆ ಕಟುಕರ ಕೊರಳಿಗೆ ಕುಣಿಕೆ ಬರುವುದು ಖಂಡಿತ ಕವಿತಾ. ಆದರೆ ಕಾಲ ಬರೋ ತನಕ ನಾವು ಕಾಯಬೇಕಷ್ಟೇ ಕವಿತಾ. ಈ ನನ್ನ ಸಂತೋಷಕ್ಕೆ ಒಂದು ಸಂವಿಧಾನವನ್ನು ಆಡುವೆಯಾ? ನಾನು ಹೋಗಿ ಬರುತ್ತೇನೆ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ
ಎಲ್ಲಾದ್ರೂ ಬರ್ರಿ 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 ಅವರೇ ಬರ್ರಿ. ಲೇ ತಲೆ ಬಾಚ್ಕೊಳಕ ನಮ್ಮ ಮನೆ ಬಾಚಿಡಿಕೆ ಇರ್ಲಿಲ್ಲ. ಇವ ಸಿಕ್ಕಿದ್ ಬಾಳ ಚಲೋ ಆಯ್ತು ನೋಡು. ಏನಾರ ಬೇಕಿತ್ತಲ್ರಿ ಅವರ? ಅಯ್ಯ ನಿನ್ನ ಬಾಯಾಗ ಬೆಲ್ಲ ತಿರುಗಿ ಅಲ್ಲ, ನನಗೆ ಈಗಿನ್ನ 15 ತುಂಬ 19 ವರ್ಷ. ನೀನು ಅವ್ವ ಅಂತ ಕರಿತೀಯಲ್ಲ, ನಿನ್ನ ಬಾಯ ಮಣ್ಣಾಕ ಬಾಳ ಚಂದವಾಗಿ ಸಿಂಗರಿ ಅಂತ ಕರಿಯಕ್ಕಾಗೇನು? ಚಲೋ ಆಯ್ತು ಸಿಂಗರ. ನನ್ನ ಮಾತು ಬಹಳ ಮೆತ್ತಗಾಯ್ತು ನೋಡ. ಹೌದೇನ? ಕೇಳ ಸಿಂಗರ, ನೀನು ಕೇಳಿದ್ರೆ ನೀನು ತೋರ್ಸಕ್ಕೆ ಭಾಳ ಆಗತ್ತ. ಹೌದೇನ? ನಿನ್ ತಗಾಡಿ ಎಂತೆಂತವೇನ ತೋರ್ಸು. ಏ ಸಿಂಗರ, ನೀನು ಎಂತೆಂತ ಭಾಷೆ ಕೇಳ, ನೀನು ಕೇಳಿದ್ರೆ ನೀನು ತೋರ್ಸಕ್ಕೆ ಭಾಳ ಆಗತ್ತ. ಅಷ್ಟು ನಮೂನೆ ಅದಾವೇನ ಭಾಷಿಡ್ಕೆಗ? ಹೌದಾ ಸಿಂಗರ? ಹಾ, ಸಣ್ಣ ಭಾಷಣಿಕೆ, ದೊಡ್ಡ ಭಾಷಣಿಕೆ, ಥರ ನಮೂನೆ ಕೇಳಿದ್ರೆ ನೀನು ತೋರ್ಸಕ್ಕೆ ಭಾಳ ಆಗತ್ತ. ಕೇಳ. ನನಗ ಆ ಸಣ್ಣ ಭಾಷಿಡ್ಕೆ ಕೊಡು. ಅಯ್ಯೋ ಅವ್ವ, ನಿನಗೆ ಸಣ್ಣ ಭಾಷಣಿಕೆ ಬೇಕಾ? ಅಯ್ಯ ನೋಡ್ರಿ, ಅಯ್ಯ ಇದಕ್ಕೆ ಸಣ್ಣ ಭಾಷಣಿಕೆ ಬೇಕಾಯ್ತು. ನಮ್ಮ ತಗಿನ ದೊಡ್ಡ ಭಾಷಣಿಕೆ ಅದು ಎಲ್ಲೆಲ್ಲ ಕೆಲಸ ಆಗತ್ತ ಆಗದ ಇಲ್ಲ. ನಮ್ಮ ಕೊಲೆಯ ಮುಂದೆ ಸಾಕ್ಸಕ್ಕೂ ಆಗಲ್ಲ. ನೋಡಿ ನೋಡಿ, ನಮ್ಮ ತಗಿನ ದೊಡ್ಡದು. ಶಿವ ಲೇ ನಿಮ್ಮವನು ಅದು ಯಾಕೆ ಒಂದೇ ಸಮನೆ ಹಿಂಗ್ ನಗಕತ್ತೀಯ? ಏ ಅದ ಸಿಗದ ಅದ ನಿನ್ನ ತಲೆಯಾಗಿ ಏನಾಗಂತಂದು ನಗಕತ್ತೀರಲ್ಲ ನಗಕ್ಕ. ಏ ನಿಮ್ಮವನ ಯಾಕ ಭಾಷಿಡ್ಕೆ ಮಾಡೋನ? ನನ್ನ ತಲೆ ಏನಿದ ಎಂತೈತಿ ನನಗ? ಏ ತಡಿಯಲ್ಲ ಸಿಂಗರೇ, ಏನ ತಡೆಯೋದು? ಕೂದಿ ಮೇಲೆ ಐತ್ಕೊಳಗ ಸಿಂಗರ. ಹಾ. ಸಣ್ಣ ಭಾಷಣಿಕೆ ಅದ ಏನಿನ ಕಾಟ ಕಡಿಮೆ ಮಾಡೋದ. ನಿನಗೆ ಸಿಟ್ಟು ಬರ್ಕೊಳ್ಳೋದ, ಸಿಟ್ಟು ಬೇಡ ಬೇಡ ಲೇ ಮರೆಯ ಬೀಡ, ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಬೈದೆ. ನನ್ನ ದೊಡ್ಡ ಭಾಷಿಡ್ಕೆ ಕೊಡು. ಏ ಸಿಂಗರ, ಇದು ದಡ್ಡಲ್ಲಿನ ಭಾಷಣಿಕೆ, ಇದು ಸಣ್ಣಲ್ಲಿನ ಭಾಷೆ. ನಿಮ್ಮಂತ ನೋಡಿ ಭಾಷೆ ಬಳಕ ಅನುಕೂಲ ಆಗತ್ತಂತ ನೋಡ. ಹೌವಾ, ಹೌದೇನ? ಹಂಗಾದ್ರ ಎಷ್ಟು ಚಲ ಐತಿಯ ಭಾಷಿಡ್ಕೆ ಅಂದಂಗಾದ್ರ ರೇಟ್ ಎಷ್ಟೇನಪ್ಪ? ಏ ಸಿಂಗರ, ಇದು ರೇಟ್ ಏನು ಜಾಸ್ತಿ ಇಲ್ಲ, ಹೋಲ್ಸೇಲ್ ರೇಟ್. ಒಂದು 100 ರೂಪಾಯಿ. ಅಲ್ಲ, ಈ ಬಾಚಿಡ್ಕಿಗ 100 ರೂಪಾಯಿ ಏನು? ಇದ ನಮ್ ಜಾತ್ರೆ ಒಳಗ 10 ರೂಪಾಯಿ ಕೊಟ್ರ ಭಾಷಿಡ್ಕೆ ಸಿಗುತ್ತ ಅಂತದ 100 ರೂಪಾಯಿ ಹೇಳ್ತಿದ್ಯಾ? ಕಡಿಮೆ ಇಲ್ಲೇನು? ಏ ಸಿಂಗರ, 10 ರೂಪಾಯಿ ಕೈಯಾಗಿ ತಲೆ ಮಟ್ಟ ತಗೊಂಡೋಗಿ ಮುಗಿತು. ಕಣ್ಣಿಗೆ ಕಾಣೆ ಕೂದ ಬಾಸಿ ಕೈ ಬಿಟ್ಟು ಬಿಡ್ತಲೆ ಅಂತ ಬಾಸಿ ಕೈಗ. ಅಯ್ಯೋ ಯಾವುದೇನ ನನಗೆ ಇದು ಗೊತ್ತಿರಲಿಲ್ಲ. ಹಂಗಾದ್ರೆ ನನಗೂ ಒಂದು ಕೂಡ ಆದ್ರೆ ನನ್ನ ಹತ್ರ ಈಗ ರೊಕ್ಕ ಇಲ್ಲವಲ್ಲ, ಏನು ಮಾಡೋದು? ಏ ಸಿಂಗರ, ಹತ್ರ ಉದ್ಯೋಗ ನಡೆಯಂಗಲ್ಲ. ಇಲ್ಲಿ ಬೇಕಾ ನಮ್ಮ ಮತ್ತೆ ನಮ್ಮ ಸೊಸೈಟಿ ಎಲ್ಲ ನಮ್ಮ ಅಳಿಯ ಉದ್ಯೋಗ ಕೊಟ್ಟೆ ಅಂದ್ಬಿಟ್ಟು ನಿನಗೆ ಕೊಟ್ಟೇ ಬಿಡ್ತೀನ.
ಭಾಷಣ ಹಿಡ್ಕಂದಿಲ್ಲ, ಹೊಸ ಭಾಷಣಕ್ಕೆ ಏನದು? ಹೌದೋ ರಂಗ, ಇದು ಅಂತಿಂತ ಬಾಚಿಣಿಕೆ ಅಲ್ಲ. ಒಂದು ಸರಿ ಈ ಬಾಚಿಣಿಕೆನ ನಮ್ಮ ತಲೆಯ ಮಟ್ಟ ನಾವೇ ತಾಂಡೋಗಿದೀವಿ ಅಂದ್ರ ಅದೇ ಎಲ್ಲ ತಲೆ ಬಹಸೋಗುತ್ತಂತೆ. ನೀನು ಒಂದ್ಸರಿ ನೋಡ್ತಾಗ. ಹೌದಾ ಸಿಂಗಾರಿ? ಸಾಂಬ ಮತ್ತೆ ನಾನು ಭಾಷೆ ನೋಡ್ತೀನಿ. ಅಂತಿಂತ ಭಾಷಣಿಕೆ ಅಲ್ಲ ಬಿಡ, ಕಂಬಟ ಭಾಷಣಿಕೆ. ಬಾಬಾ ಇದು ಮದುವೆ ಆಗಿಲ್ವೇನೆ ನೀನು? ಏನಲ್ಲೇ ರಂಗ, ಮುಂದೆ ತಲೆ ಬಾಚ್ಕೊಂಡು ಓಟ್ ಕೊಡಕತ್ತಲ್ಲ, ಏನಲ್ಲ ಯಾಕೆ ಕತ್ತ? ಏ ತಮ್ಮ, ನೀನು ಬಂದದ್ದು ಬಹಳ ಚಲೋ ತಲೆ ತಮ್ಮ. ಈ ಭಾಷಣಿಕೆ ಬಾಂಬೆಲಿಂದ ತರಿಸಿದಳಂತೇಳಿ, ಬಾಂಬೆಲಿಂದ. ನೀನು ಬೇಗ ಭಾಷೆ ನೋಡ್ತೀಯನ್ ಮತ್ತೆ? ಸಿಂಗಾರಿ ತರಿಸಿದಾಳ ಅಂದ್ರೆ ಅದ್ರಾಗ ಹುಡುಗಿಯರ್ ಬಾಚಿಣಿಕೆ ಅಂದ್ರೆ ನೋಡ್ದ ಬಿಡ್ದ ಹೆಂಗಾಕತ್ತಲ್ಲೇ ರಂಗ. ಹಾರಲ್ಲಿ ನೋಡೋಣ ಸ್ವಲ್ಪ. ಏ ರಂಗ, ಮೈ ಕೈ ಎಲ್ಲ ಜುಮ್ ಅಂತವಲ್ಲ. ಹೌದಲೇ ಅಪ್ಪ, ಇದು ಬಾಂಬೆಲೆ ತರಿಸಿರೋ ಭಾಷಣಿಕೆ. ಸಿಂಗಾರಿ ಹೇಳಿ ತರಿಸಿದಾಳೆ. ಏ ಸಿಂಗಾರ, ಹಾ ಈ ಬಾಚಿಣಿಕೆಗೆ ಎಷ್ಟು ರೊಕ್ಕ ಕೊಟ್ಟಿಯ? ಬಾಬಾ, ಇವೆರಡು ಮಂಕಗಳನ್ನ ಮರದಿಂದ ಕೆಳಗಿಳಿಸ್ಬೇಕಂದ್ರ ಈ ಬಾಚಿಣಿಕೆ ರೇಟ್ ಇನ್ನೂ ಏರಿಸ್ಬೇಕು ನೋಡು. ಏನ್ ವಿಚಾರ ಮಾಡಕತ್ತಿ ಆ ಸಿಂಗಾರ? ಹಾ, ಏನಿಲ್ಲ ನಿಂಗ, ಇದಕ್ ಬರೀ 100 ರೂಪಾಯಿ ಕೊಟ್ಟಿನಿ ನೋಡ ಅಷ್ಟೆ. ಅಲ್ಲ 300 ಅಪ್ಪ, ರೇಟ್ ಜಾಸ್ತಿ ಆದಂಗತ್ತಲೇ ತಮ್ಮ. ಇಂಥ ಭಾಷಣಿಕೆ ಇಲ್ಲೇ ನಮ್ಮ ಹೊಸಳ್ಳಿ ಜಾತ್ರೆಗ ಜಾತ್ರೆಗೆ ಬಂದರ ಬಲೆ ತಮ್ಮ 5 ರೂಪಾಯಿ ಕೊಟ್ರೆ ಸಾಕು. ಎಷ್ಟು ಬೇಕಲ್ಲೇ ಅಪ್ಪ? ಇದಕ್ಕಾಗಲೇ 300 ರೂಪಾಯಿ. ಹೌದಾ ಸಿಂಗಾರಿ, ರೊಕ್ಕ ಭಾಳ ದುಡಿದು. ಲೇ ನಿಂಗ ಇಲ್ಲ ನೋಡು, ಇದು ಅಂತಿಂತ ಭಾಷಣಿಗೆ ಅಲ್ಲ. ಇದ್ರಲ್ಲಿ ದಿನಾನು ಬಾಸ್ಕೊಂಡ್ರ ಕರ್ಗಿರೋರೆಲ್ಲ ಬೆಳ್ಳಗಾಗ್ತಾರ, ಬೆಳಗಿರೋರೆಲ್ಲ ಕೆಂಪಗಾಗ್ತಾರ, ಗೊತ್ತೇನು? ಅಯ್ಯೋ ನಿಮ್ಮ ಪ್ರಾಣಿಗೂ ನಿಜ ನೋಡು. ಇದ್ರಲ್ಲಿ ದಿನಾ ಬಾಸ್ಕೊಂಡ್ ನೋಡು, ಕರ್ಗಿರ ಅಲ್ಲ ಬೆಳಗಿರ ಕೂದಲೆಲ್ಲ ಕರ್ರಗಾಗುತ್ತವ. ಹಂಗಾರ ತಡಿ, ಈ ಭಾಷಣಿಕೆ ನನಗೆ ಇರ್ಲಿ. ನಮ್ಮ ಸಾಂತ್ಯತೆ ತಲೆ ಜೋಗೆಟ್ಟಿ ನಮ್ಮ ಸಾಂತ್ಯತೆ ತಲೆ ಬೆಳ್ಳಗೈತೆ. ಈ ಭಾಷಣಿಕೆ ನಮ್ಮ ಮಾತು ಕೊಟ್ಟಂದ್ರ ಬೆಳ್ಳಗಿದ್ದವು, ಕರ್ಗಿದ್ದವು, ಬೆಳ್ಳಗಾಕ. ಈ ಭಾಷಣಿಕೆ ರೊಕ್ಕಲ್ಲ, ಈ ಭಾಷಣಿಕೆ ನನಗೆ ಇಲ್ಲ. ಅದು ಎಷ್ಟಾದ್ರೆ 300 ರೂಪಾಯಿ ಕೊಡ್ತಾಳ ನಾನು. ಏ ಸಿಂಗಾರ, ಒಂದು ಕಟ್ಲಿ ಬಿಡುವಾಗಲೇ ನನಗೆ ಬೇಕಪ್ಪ ಭಾಷಣಿಕೆ. ಲೇ ನಿಂಗ ಬೇಡ, ಆ ರಂಗನೆ ತಗೊಂಡು ನಾನು ಇನ್ನೊಂದ್ಸರಿ ತರಿಸ್ಕೊಡ್ತೀನಿ. ಲೇ ಸಿಂಗಾರೇ, ಭಾಷಣಿಕೆ ರೊಕ್ಕ ಸಾವುಕಾರ ಮನೆ ಕಡೆಗೆ ಬಂದಂಗೆ ಕೊಡ್ತಾ ಅಂದಂಗ ಇವತ್ತು ಬಂಬೇಟ ನೋಡಕ್ ಹೋಗೋಣ ನಾ ಮತ್ತೆ. ಇಲ್ಲ ಸಿಂಗಾರಿ, ಇದು ನನಗೇ ಬೇಕು ನೋಡು. ಲೇ ನೀವಿಬ್ರು ಹಂಗ್ ಜಗಳ ಮಾಡ್ಕೋಬೇಡ್ರಿ. ನಾ ಮೊನ್ನೆ ಕೈ ಆಟ ಆಡ್ತಾ ನೋಡು, ಹಂಗ ಆಡ್ತೀನಿ. ನೀವ್ ಇದ್ರಲ್ಲಿ ಯಾಕೆ ಕೈ ಹಿಡ್ಕಂತೀರಾ? ನಾನು ನೋಡ್ತೀನಿ, ಇಡೀರಿ. ಎಲ್ಲೂ ನೋಡ್ದಂಗೈತಲ್ಲ. ಬಲಗೈ ಅಂತ ಹಿಡಿದ್ರೆ ನನ್ನ ಬರೆಗೈ ಮಾಡಿದ್ ನೋಡು. ಅದಕ್ಕೆ ಇವತ್ತು ಎಡಗೈ ಹಿಡಿತೀನಿ. ಮಡಾನ ಹುಡುಗಿ ಸಿಗಬಾರ್ದು. ಏನ್ ವಿಚಾರ ಮಾಡ್ತೇನೆ ನಿಂಗಣ್ಣ? ಏನು ಬಿಟ್ಟು ಕೈ ನಾನು ಹಿಡಿತೀನಿ, ಬೇಗ ಹಿಡಿಯ ಮತ್ತೆ. ಅವತ್ತು ಬಿಟ್ಟಿದ್ದ ಕೈ ಹಿಡಿದು ಸಿಂಗಾರಿ ನೋಡ್ಕೊಳ್ಳೋದಲ್ಲ ಬಲೆ ಮಾಡ ರಂಗ. ಅದಕ್ಕೆ ಇವತ್ತು ಎಡಗೈ ಹಿಡಿತೀನಿ ನೋಡ. Y una vez más se viene el pasito de la matica. ಲೇ ಈ ಆಡ್ತಾ ಗೆದ್ದಿದ್ದು ನನ್ನ ಕೈ ಆಡ್ತಾಗ ನಿಂಗನ ನೋಡು. ಏ ತಮ್ಮ, ಎಡಗೈ ಎಡ ಅಂತ ಬಿಟ್ರೆ ಎಡವಟ್ಟು ಆತಲೇ. ಇರ್ಲಿ ಕಾಲ ಮತ್ತೆ ಕೂಡಿ ಬರ್ತದಲೇ ತಮ್ಮ. ಗುಮ್ಮಿಕೆಂದು ಬರಲ್ಲ, ನೋಡ್ತೀನಿ. ಸಾಕು ಹೋಗಲೇ ರಂಗ, ಟೈಮ್ ವೇಸ್ಟ್ ಆಗತ್ತೆ. ನಡಿಯ ಸಾಕು, ನಡಿಯಲ್ಲ ಬಗೆಹರಿಸಿ ನಾನೆಲ್ಲ ಇದು ನಡಿಯೋ ರಂಗ. ಹಲೋ
ಲೋ ನಿಂಗ ಈ ಹಾಡ್ತಾ ಗೆದ್ದಿದ್ದು ರಂಗನ, ಯಾಕಂದ್ರೆ ನೀನು ಮನ್ಸಿಗೆ ಬಹಳ ಬೇಸರ ಮಾಡ್ಕೋಬಾರ್ದು ಅಂತ ನಾನು ನಿನ್ನ ಹೆಸರಲ್ಲ ಅಷ್ಟೇ. ಏ ಸಿಂಗಾರಿ, ನೀನು ಸಿಂಗಾರಿ ಅಲ್ಲ, ನನ್ನ ಬಾಳಿನ ಜ್ಯೋತಿ. ಓಹೋ, ಬಾಳಿನ ಜ್ಯೋತಿ ಈಗ ಹಂಗ ಅದು ಬಿಗೈತಿ. ಜ್ಯೋತಿ ಆಗಲು ಬಿಡಬೇಕು ನಿನ್ನ ಬೀದಿ.
ಸೇವಂತಿ? ಇದೇ ತಾನೇ ಬಂದೆ ಮಾಮ. ಇದೇನು ನೀನು ಬರೋ ವಿಷಯ ನಮಗೆ ತಿಳಿಸಿಲ್ಲವಲ್ಲ? ಯಾಕೆ ತಿಳಿಸಬೇಕು? ಸುಜಾತಕ್ಕ ತೀರಿಕೊಂಡ ವಿಷಯ ನನಗೇನು ತಿಳಿಸಿದ್ರೇನು? ಹೌದು, ನಿನ್ನ ಕೋಪಕ್ಕೆ ಕಾರಣ ಇದೆಯೇನು? ಮತ್ತೇನು ಮಾಮ, ಸುಜಾತಕ್ಕ ತೀರಿಕೊಂಡ ವಿಷಯ ನನಗೆ ತಿಳಿಸಲಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ನಾನು ಹೊರಗಿನೊಳಗೆ ಬಿಟ್ಟೆ ಅಷ್ಟೇ. ಕೋಪ ಮಾಡಿಕೊಳ್ಳಬೇಡ ಸೇವಂತಿ, ನೀನು ವಾರ್ಷಿಕ ಪರೀಕ್ಷೆ ಬರೀತೀನಿ. ಹಾಗಾಗಿ ಈ ವಿಷಯ ತಿಳಿಸುವುದು ಬೇಡ ಅಂತ ನಾನೇ ಹೇಳಲಿಲ್ಲ. ಹಾಗಾದರೆ ನಿಮಗೆ ನನ್ನ ಮೇಲೆ ಇಷ್ಟ ಇಲ್ಲವೇನು? ಇಲ್ಲ ಅಂತ ಯಾರು ಹೇಳಿದ್ರು ಸೇವಂತಿ? ನನ್ನ ಉಸಿರು ನೀನು, ನೀನಿಲ್ಲದೆ ನಾನಿಲ್ಲ. ನೀನು ನಮ್ಮೂರಿಗೆ ಬರುವುದನ್ನೇ ನಾನು ಕಾಯ್ತಿದ್ದೆ. ನಾನು ಅಷ್ಟೇ ಮಾಮ, ನಿಮ್ಮ ಮುಖ ಯಾವಾಗ ನೋಡುತ್ತೇನೋ ಅನ್ನಿಸ್ತಾ ಇತ್ತು. ನಿಮ್ಮ ಧ್ವನಿ ಕೇಳಿದಂಗೆ ನನಗೆ ಸ್ವರ್ಗವೇ ಸಿಕ್ಕಂತಾಯ್ತು. ಹಾ, ನಿಜ ಸೇವಂತಿ. ಮೇಲಿರುವ ಆ ಸ್ವರ್ಗ ಇಲ್ಲಿ ಸೃಷ್ಟಿ ಆಗಬೇಕಾದರೆ ಆಗಬೇಕು ನಮ್ಮಿಬ್ಬರ ಸಮ್ಮಿಲ್ಲನ. ಪಲ್ಲವಿ ಜೊತೆಗೆ ಚರಣ ಹೇಳುತ್ತಾ ಸಾಗಬೇಕು ನಮ್ಮಿಬ್ಬರ ಜೀವನ. ಜೀವನದ ತನಕ ಜೊತೆ ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲೆ ನಾ ಬರೆಯುವೆ. ಜೀವನವೇ
ಸರಸ್ವತಿ, ಅಣ್ಣಂದಿರ ನಾವು ಮಾತನಾಡಿಸಿದ್ರು ಆಮೇಲೆ ಹೋದರೆ. ನಾನು ಬರುತ್ತಿರುವಾಗ ನಾಗಣ್ಣ ಮಾವ ಮತ್ತು ಧರ್ಮಣ್ಣ ಮಾವ ಸಿಕ್ಕಿದ್ರು. ಅವರನ್ನ ಇಬ್ಬರನ್ನು ಮಾತಾಡಿಸ್ಕೊಂಡೆ ನನ್ನ ಮನೆಗೆ ಬಂದೆ. ಸರಿ, ಹೌದೇನು? ನಡಿ, ಹಾಗಾದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮಗನೇ, ಎಲ್ಲಿಗೆ ಹೋಗಿತ್ತು? ಇಲ್ಲೇ ಹೋಗಿದ್ರಿ, ಬೇಜಾರಾಗಬೇಡಪ್ಪ. ಹೇ ಅಣ್ಣ, ಇಲ್ಲಿಗೆ ನಾವು ಏತಕ್ಕಾಗಿ ಬಂದಿದ್ದೇವೆ? ಧರ್ಮಣ್ಣ ಹತ್ರ ಬಂದಿದ್ದೀವ್ರಿ, ಧರ್ಮಣ್ಣ ಹತ್ರ ಮಾತಾಡಕ್ಕ. ಮತ್ತೆ ನೀನೇನು ಮಾಡುತ್ತಿರುವೆ? ಭಾಷೆ ಅಂತ್ರಿ ಸೊಗರತಿ, ಭಾಷೆ ಅಂತ ಸಿಂಗಾರಿ ಬಾಂಬೆಲಿಂದ ತರಿಸಿದಾಳಂತೆ. ಈ ಭಾಷೆ ತಲೆ ಭಾಷೆ ಅಂದ್ರೆ ಬಣ್ಣ ಬಣ್ಣ ಬದ್ದಾಗ ನೋಡ್ರಿ, ಬಣ್ಣ ನಿನ್ನ ಬಣ್ಣ ಬದಲಾಗದ್ರ ಒಳಗಾಗಿ ನಿನ್ನ ಚರ್ಚೆಯನ್ನು ಉಳಿಸಿ ಬಿಡುತ್ತೇನೆ ಮಗನೇ. ಮೊದಲು ಆ ಧರ್ಮನನ್ನು ಕರೆ. ಹೌದು ಧನರಾಜ್, ಮೊದಲು ಇವನ ಚೋಟ ಹೋದ್ರು ಸಾಕ ಇವನಿಗೆ ಬುದ್ಧಿ ಬರುತ್ತೇನೋ. ಸೊಕರ್ರೆ ಹಂಗ ಮಾಡ್ಬೇಡ್ರಿ ಅಪ್ಪ. ನೀವ್ ಹಂಗ ಮಾಡಿದ್ರ ನಮ್ಮ ಅತ್ತೆರೆಲ್ಲ ಮರ್ಯಾದೆ ಹೋಗತ್ರಿ. ಹಾಗಾದರೆ ಮೊದಲು ಆ ಧರ್ಮನನ್ನು ಕರೆ. ಸುಂದ್ರಾಂಗ, ನೀನ್ ಕೂರ್ತಿರೋದು ಯಾರಿಗೂ ಕೇಳಿಸ್ತಿಲ್ಲ. ಮೊದ್ಲು ಜೋರಾಗಿ ಕೂಗು. ನಿನಗೆ ಯಾರ ಹೆಸರಿಟ್ಟಿದ್ ರಂಗ ಅಂತ? ನೀನ್ ರಂಗಲ್ಲ, ಮಂಗ ನೀನು. ಇದು ಕೆಣ್ಣಂತ ಯಾರಂದ ಅಪ್ಪನ, ಇವ್ರಿಗೆ ಗಂಡಂತ ಯಾರಂದ್ರು ಯಪ್ಪ. ಇದು ಹೆಣ್ಣಂತ ಯಾರಂದರು ಮರಯ್ಯ. ಇವಳ ಸಕ್ಕ ಅಡಸಕ ಯಾವಾಗ ಬರ್ತಾನೋ ಯಾವಾಗೆಲ್ಲ ನೋಡಲ್ಲ. ನೋಡೋದೇನ್ ಬಂತು? ಇಲ್ಲೇ ನಮ್ಮ ಲಕ್ಷ್ಮಜ್ಜಿ ಮಗ ನಮ್ಮ ಮಂಜಿನಣ್ಣ ಅಂತಂದ್ರೆ ನಮ್ಮ ವಿಜಯನಗರದಾಗಲ್ರಿ ಅಂತ ಗವಾಯಿ. ಅಣ್ಣ ಬಾರಣ, ಎಲ್ಲದಿ ಚಂದಾಗ ಮಿತಿ ಮೀರಿ ಬಿಡೋದು ಬಾರೋಣ ಬಾ. ಮಿತಿ ಮೀರಿ ಕುಂತೈತಿ. ರಂಗ, ಏನ್ ಮಾಡಕತ್ತಿ? ಜೋರಾಗಿ ಕೂಗ ಮರೆಯ. ಏನಿಲ್ರಿ ಅವರ ಧರ್ಮಣ್ಣ ನಾಗಣ್ಣ ಬರಕತ್ತಿರಂತ ಹೇಳಕೊಂಡಿದ್ ನೋಡವ. ಇಲ್ಲ, ಏನೋ ಕೊಡಗಾಡ್ತಿದ್ಯಾ ನೀನು, ನಂಗೆ ಗೊತ್ತು. ಇಲ್ಲಾರ ಪಂಚು ಕೂಸ್ಬಿಡ್ತೀನಿ ನೋಡು. ನಮಸ್ಕಾರ ರೀ ಅಪ್ಪ ಸೌಕರ. ನಮಸ್ಕಾರ ಸೌಕರ್ಯವೇ, ಯಾವಾಗ ಬಂದ್ರಿ? ಧರ್ಮ ಬಂದು ಬಹಳ ಹೊತ್ತಾಯ್ತು. ಇದೇನು ಧರ್ಮ, ನಿಮ್ಮ ಮನೆ ಬಾಗಿಲು
ತೆರೆದಿದೆಯಲ್ಲ, ಯಾರಾದರೂ ಸಿಕ್ಕುದನ್ನು ಹೊತ್ತುಕೊಂಡು ಹೋದರೆ ಏನು ಮಾಡುತ್ತೀಯೋ? ಸೌಕರ್ಯ ಹೊತ್ತುಕೊಂಡು ಹೋಗಲು ಇಲ್ಲಿ ಏನಿದೆ ಸೌಕರ್ಯ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಹೀಗಿರಬೇಕಾದರೆ ಒಳ್ಳೆಯದನ್ನು ಮಾಡಿದರೆ ಮಾತ್ರ ನಾವು ಸತ್ತರು ನಮ್ಮ ಹೆಸರು ಇಲ್ಲಿ ಉಳಿಯಲು ಸಾಧ್ಯ ಸೌಕರ್ಯ. ನಿಜ ಧರ್ಮ, ನಿನ್ನ ಮಾತು ನಿಜ. ಅಂದಾಗೆ ನಿನ್ನಿಂದ ಒಂದು ಕೆಲಸ ಆಗಬೇಕಲ್ಲ. ಶ್ರೀಮಂತರೇ, ನನ್ನಿಂದ ಆಗುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ. ಧರ್ಮ, ನನ್ನ ಬಹುದಿನದ ಕನಸು ಈ ಊರಿಗೆ ಧರ್ಮಾಧಿಕಾರಿ ಆಗಬೇಕೆಂದು. ಈ ನನ್ನ ಕನಸು ನನಸಾಗಬೇಕಾದರೆ ನಿನ್ನ ಸಹಾಯ ನನಗೆ ಆಗಬೇಕು. ಹೇಳಿ ಶ್ರೀಮಂತರೇ, ನಾನು ಏನು ಮಾಡಬೇಕೆಂದು? ಧರ್ಮ, ನಮ್ಮೂರಿನ ಜನರ ಪಾಲಿಗೆ ನೀನೇ ದೇವರು. ನಿನ್ನ ಮಾತೆ ಅವರಿಗೆ ವೇದವಾಕ್ಯ. ಹಾಗಾಗಿ ಆ ಜನರ ಮುಂದೆ ನಾನೇ ಧರ್ಮಾಧಿಕಾರಿ ಅಂತ ನೀನು ಘೋಷಿಸಬೇಕು. ಕ್ಷಮಿಸಿ ಸೌಕರ್ಯ, ಈ ಕೆಲಸ ನನ್ನಿಂದ ಆಗುವುದಿಲ್ಲ. ಅಂದರೆ ನನ್ನ ಮಾತಿಗೆ ಬೆಲೆ ಇಲ್ಲವೇ? ಎಲ್ಲ ಹೀಗೆ ಸೌಕರ್ಯ, ಊರಿನ ಜನರನ್ನು ಸೇರಿಸೋಣ. ಅವರು ಒಪ್ಪಿಗೆ ಕೊಟ್ಟರೆ ನೀವೇ ಧರ್ಮಾಧಿಕಾರಿ ಆಗುವರಂತೆ. ಇದು ನನ್ನ ಸಲಹೆ. ಬೆಂಕಿ ಹಚ್ಚು ಈ ನಿನ್ನ ಸಲಹೆಕ್ಕೆ. ಧರ್ಮ, ಈ ಊರ ಜನರನ್ನು ನಂಬಿ ಈ ಅಗರ್ಭ ಶ್ರೀಮಂತನನ್ನು ಎದುರಾಗಿಕೊಂಡು ಸುಮ್ಮನೆ ಕಷ್ಟಕ್ಕೆ ಗುರಿಯಾಗಬೇಡ. ಏ ಸೌಕರ್ಯ, ಕಷ್ಟಕ್ಕೆ ಹೆದರುವ ಹೇಳಿರಲ್ಲ. ಜನರೇ ನನ್ನ ಪಾಲಿನ ದೇವರು. ದೇವರು ಏ ಧರ್ಮ, ಆ ಕಾಣದ ದೇವರು ನನ್ನ ಕೈಯಲ್ಲಿ ಸಿಕ್ಕರೆ ಕಾಸು ತೊಟ್ಟು ಕರೆಸಬಲ್ಲ ಈ ಕುಬೇರನಿಗೆ ನೀನ್ ಯಾವ ಲೆಕ್ಕ? ದೇವರನ್ನು ಖರೀದಿಸಲು ನೀನು ಯಾರು? ಈ ಜಗತ್ತನ್ನು ಆ ದೇವರ ಕಳಿಸಿದ್ದಾನೆ. ಭಯ ಭಕ್ತಿ ಎಂಬುದು ನಿನ್ನಲ್ಲಿ ಇಲ್ಲ. ಸುಳ್ಳೇನ ಜೀವನ ಆಗಿಬಿಟ್ಟಿದೆ. ಇನ್ನಾದರೂ ಬದಲಾಗಿ ಸತ್ತದ ನಡೆದುಕ ಸ್ವಲ್ಪವಾದರೂ ಕಮ್ಮಿ ಆಗಬಹುದು. ನೀನು ಮಾಡಿದ ಪಾಪ ಪಾಪ ಕೋಪ ಶಾಪಗಳಿಗೆ ಎದುರಿ ಪಾಪ ಮಾಡುವ ಹೋದರೆ ಈ ಜಗತ್ತಿನಲ್ಲಿ ನಿನ್ನಂತ ಧರ್ಮವಂತರೇ ತುಂಬಿಕೊಳ್ಳುತ್ತಾರೆ. ಆಗ ನನ್ನಂತವರಿಗೆ ಬೆಲೆ ಇರುವುದಿಲ್ಲ. ಏ ಧರ್ಮ, ಸಮಯ ಬಂದಾಗ ಬದಲಾಗುವುದಕ್ಕೆ ನೀನನ್ನು ಸತ್ತರ್ ಚಂದ ಮೊಮ್ಮಗನಲ್ಲ. ಸಹೋದರ, ಬಾಯಿ ಬಿಗಿ ಹಿಡಿದು ಮಾತನಾಡು. ನನ್ನ ಸತ್ಯ ಹರಿಶ್ಚಂದ್ರ ಮೊಮ್ಮಗನಿಲ್ಲದಿರಬಹುದು, ಆದರೆ ಅವನಿಗಾಗಿ ಬಂದಿರುವ ದಾರಿಯಲ್ಲಿ ನಡೆಯುವವನು. ಅಂತವನ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ನನಗೆ ಕೋಪ ಬರುವ ಮುನ್ನ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಾಗ, ಈಗ ಮಾತಿಗೆ ಮಾತು ಬಿಡಿಸಿ ಈಗ ಸಮಯವಿಲ್ಲ. ದಯವಿಟ್ಟು ಧನರಾಜ ಹೇಳಿದಾಗ ಕೇಳಿದರೆ ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಮುಚ್ಚು ಬಾಯಿ ಸೊಕ್ಕಿನ. ನಮಗೆ ಒಳ್ಳೆಯದಾಗುತ್ತಿದೆ ಎಂದು ಜನರ ಕಷ್ಟಕ್ಕೆ ದೂಡುವ ಕಟುಕರು ನಾವಲ್ಲ. ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ, ಎಚ್ಚರ. ನಿನ್ನಂತ ನಾಯಿಗಳನ್ನು ನಾನು ಬಹಳ ಸಾಕಿದ್ದೇನೆ, ಸಮಯಕೊಂಡಿದ್ದೇನೆ. ಸಮಯ ಬಂದಾಗ ಆ ಬಾಳವನ್ನು ಕತ್ತರಿಸಿದ್ದೇನೆ. ಸಹೋದರ, ನೀನು ಸಾಕಿದ ನಾಯಿಯ ಬಾಳು ಕತ್ತರಿಸಬಹುದು. ಏಕೆ ಅಂದರೆ ಅದು ದುರಾಸೆ ತುಂಬಿರುವ ನಾಯಿ. ಆದರೆ ನಾನು ನೀ ಎತ್ತಿನ ನಾಯು, ಬಡವರ ಮೇಲೆ ದಬ್ಬಾಳಿಕೆ ನಡೆಸಲು ಬರುವ ನಿನ್ನಂತ ಹುಚ್ಚಿ ನಾಯಿಗಳನ್ನು ಕಚ್ಚಿ ಹಾಕಲು ಹುಟ್ಟಿ ಬಂದಿರುವ ದೇವಗಿರಿಯ ಹುಲಿಯ ನಾನು. ನನ್ನ ಸಾಕು ನಾಯಿಗಳನ್ನು ಸಾಯಿಸಿ ನನ್ನ ಆಸೆಗೆ ಮಣ್ಣೆರಚಿ ಅವಮಾನ ಮಾಡಿ ಊರಿಗೆ ಅಂತ ಖರ್ಚಿಸಿದ್ರು ನನಗೆ. ನಿನ್ನ ಸ್ವಚ್ಛಗೆ ಇಷ್ಟರಲ್ಲ ಉತ್ತರ ಕೊಡುತ್ತೇನೆ ಮಗನ. ಏ ಧರ್ಮ, ನಿನ್ನ ಮುಂದೆ ಶುರುವಾಯ್ತು ಮಗನೇ ನಿನಗೆ ಕೆಟ್ಟ ಕಾಲ. ಬರುತ್ತೇವೆ ಮಗನ. ಅಣ್ಣ ಆಯ್ತಾ ನಡೆಯೋಣ.
ಕೈಲಾಗದವರು ಮೈಯೆಲ್ಲ ಬರೆಸಿಕೊಂಡರಂತೆ. ಇವನ ಜೊತೆ ನಮಗೇನು ಮಾತು? ಬಾಸ್ ಹೋಗೋಣ, ಊಟ ಮಾಡೋಣ. ಅಣ್ಣ ನೀನು ಮನೆಗೆ ನಡಿಯಣ್ಣ, ನಾನು ಬರುತ್ತೇನೆ. ಆಯ್ತು, ನಾನು ಹೋಗಿ ಬರುತ್ತೇನೆ. ಸೇವಂತಿ ಊರಿಗೆ ಬಂದಿದ್ದಾಳೆ. ನನ್ನ ಪ್ರೀತಿಯ ವಿಷಯ ಅವಳಿಗೆ ತಿಳಿಸಲೇಬೇಕು. ಬೇಗ ಬಾ ಸೇವಂತಿ. ಪ್ರೀತಿ
ಅವಳು ಓದಿದ ಹುಡುಗಿ. ಅವಳು ನನ್ನನ್ನು ಇಷ್ಟಪಟ್ಟರೆ ಮಾತ್ರ ನಮ್ಮಿಬ್ಬರ ಮದುವೆ. ಇಲ್ಲವಾದರೆ ಅವಳ ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಮಾಡಿಸಿದರಾಯ್ತು.